ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾನು ಬಂದಿರೋದು ಇಡೀ ಬೆಂಗಳೂರಿಗೆ, ಇಡೀ ಕರ್ನಾಟಕಕ್ಕೆ ಗೊತ್ತಿರುವಂತ ಒಂದು ಬೆಂಗಳೂರಿನ ಏರಿಯಾಗೆ. ಯಾವುದು ಅಲ್ಲ, ನೀವೆಲ್ಲರೂ ಕೂಡ ಕೇಳಿರ್ಬೋದು, ಕೆಜಿ ಹಳ್ಳಿ, ಡಿಜೆ ಹಳ್ಳಿ ಅಂತೆಲ್ಲ ನೀವು ಕೇಳಿರ್ತೀರ, ಗೊತ್ತಾ? ಸೊ ಈಗ ನಾನಿರೋದು ಕೆಜಿ ಹಳ್ಳಿ. ಕೆಜಿ ಹಳ್ಳಿ ಅಂತಂದ್ರೆ ಫುಲ್ ಫಾರ್ಮ್ ಕಾಡುಗೊಂಡನಹಳ್ಳಿ. ಇದು ವಿನೋಬ ನಗರದ ಬಳಿ ಬರುತ್ತೆ, ಸರ್ವಜ್ಞ ನಗರ ಕ್ಷೇತ್ರ. MLA KJ ಜಾರ್ಜ್ ಸ್ವಾಮಿ. ನಾವು ನಿಮ್ ಕ್ಷೇತ್ರಕ್ಕೆ ಲಿಂಗರಾಜಪುರಕ್ಕೆ ಹೋಗಿದ್ವಿ. ಅಲ್ಲಿ ಯಾರೋ ಒಬ್ರು ನಿಮ್ಮ ಅಭಿಮಾನಿ, ಇಳಿಸಯ್ಯ ಕ್ಯಾಮ್ರಾನ, ಹಂಗೆ ಹಿಂಗೆ ಅಂತಂದ್ರು. ಪ್ರತಿ ಸಲ ನಾನು ಹೇಳೋದಿಷ್ಟೇ, ಅಭಿಮಾನ ಹೃದಯದಲ್ಲಿರ್ಬೇಕು, ಅಭಿವೃದ್ಧಿ ಬಾಯಲ್ಲಿ ಕೇಳಬೇಕು, ಅವಾಗಲೇ ಕೆಲಸ ಆಗುತ್ತೆ ಅಂತ. ನಾನಿರೋದು ಕೆಜಿ ಹಳ್ಳಿ. ಕೆಜಿ ಹಳ್ಳಿ ಅಂತಂದ್ರೆ ಆ ಗಲಾಟೆ ಈ ಗಲಾಟೆ ಅಂತ ಈ ಹಿಂದೆ ಆದಂತ ಒಂದಷ್ಟು ಪ್ರಕರಣಗಳು ನಿಮಗೆ ಗೊತ್ತೇ ಇದೆ. ಆದ್ರೆ ನಾನೀಗ ಅದ್ರ ಬಗ್ಗೆ ಮಾಡೋದಕ್ಕೆ ಬಂದಿಲ್ಲ, ಅಥವಾ ರಾಜಕೀಯ ಮಾತಾಡೋದಕ್ಕೆ ಬಂದಿಲ್ಲ. ನಾನು ಬಂದಿರೋದು ನಿಮ್ಮ ರಾಜಕಾರಣಿಗಳು ಏನ್ ಕಿತ್ಗುಡ್ಡೆ ಆಗ್ತಿದ್ದಾರೆ ಅಂತ ಜನರ ಹತ್ರ ಕೇಳಕ್ಕೆ. ಕಾಣಿಸ್ತಾ ಇದೆಯಲ್ಲ ಅಭಿವೃದ್ಧಿ ಹೆಂಗಿದೆ ಅಂತ. ಈ ಕಸದೊಳಗಡೆ ನಿಂತ್ಕೊಂಡು ನನಗೆ ಮಾತನಾಡೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಜನರಿಗೋಸ್ಕರ, ಜನರಿಗೆ ತೋರಿಸಬೇಕು ಈ ರಾಜಕಾರಣಿಗಳ ಅಸಲಿ ಸತ್ಯ. ನೀವೇ ಆರಿಸಿ ಕಳಿಸಿರೋದು ಸ್ವಾಮಿ, ನಾವಲ್ಲ. ನೀವೇ ಆರಿಸಿ ಕಳಿಸಿರೋದು ಏರಿಯಾದವರು. ನಿಮ್ಮ ಪ್ರತಿನಿಧಿ, ಜನಪ್ರತಿನಿಧಿ ಏನು ಮಾಡ್ತವ್ರೆ ಇಲ್ಲಿ ಅಂತ ನಾವು ನಿಮಗೇ ತೋರ್ಸಕ್ ಬಂದಿದ್ದೀವಿ. ಅದೇ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದ ಸ್ಪೆಷಾಲಿಟಿ. ಬನ್ನಿ ನೋಡಿ, ಈಗ ನಿಮಗೆ ಓಪನಿಂಗ್ ಅಲ್ಲೇ ಥ್ರಿಲ್ಲು ಅಂತ ಗೊತ್ತಾ? ಓಪನಿಂಗ್ ಅಲ್ಲೇ ಥ್ರಿಲ್ಲು ಅಂತಾರಲ್ಲ, ಹಂಗೆ ಈ ಕೆಜಿ ಹಳ್ಳಿ ಓಪನಿಂಗ್ ಅಲ್ಲೇ ಥ್ರಿಲ್ಲು. ಕಸ, ಆಮೇಲೆ ಇದೊಂದು ರೋಡು. ಇದನ್ನ ರೋಡು ಅಂತಾರ? ಇದನ್ನ ಯಾರಾದ್ರೂ ರೋಡು ಅಂತಾರ ಸ್ವಾಮಿ? ಇದು ರೋಡ್ ಅಲ್ಲ, ಇದು ಆಫ್ ರೋಡು. ಆಫ್ ರೋಡ್ಗಿಂತ ಕಡೆ, ಆಯ್ತಾ? ನೋಡಿ ಇಲ್ಲಿ ಈ ಕರ್ಮ ನೋಡಿ, ಇಲ್ಲಿ ಬೋರ್ ಇದೆ. ಆಮೇಲೆ ಇದು ವಾಲ್ ಏನೋ ಓಪನ್ ಆಗಿದೆ, ನೀರು ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿಂದ ಹೋಗಕ್ಕಾಯ್ತಲ್ಲ, ಬರಕ್ಕಾಗ್ತಿಲ್ಲ. ಇಡೀ ಕೆಜೆ ಹಳ್ಳಿ ಇದೆಯಲ್ಲ, ಸಂಪೂರ್ಣ ಅವ್ಯವಸ್ಥೆಯ ಆಗರ ಅಂತ ಹೇಳ್ಬೋದು. ಏನ್ ಸಾರ್? ಹೆಂಗೆ ನಿಮ್ ಏರಿಯಾ? ಏನ್ ನಿಮ್ ಹೆಸರು? ಸೋನಿಯಾ ಸರ್. ಸೋನಿಯಾ? ಅಯ್ಯೋ, ಏನ್ ಸೋನಿಯಾ ಅವ್ರೆ ಕಥೆ ಇದು? ಹೇಳ್ರಿ ಸರ್ ನೀವೇ. ಏನ್ ನಿಮ್ ಪ್ರಾಬ್ಲಮ್? ಇದು ಒಂದು ವಾಲ್ ಐತೆ ಸರ್, ನೋಡ್ರಿ, ಅಲ್ಲಿ ಐತೆ ನೋಡ್ರಿ. ಯಾವ ವಾಲ್? ಅದು ವಾಲ್ ಓಪನ್ ಮಾಡಿ, ಈ ವಾಲ್ ಬಂದ್ ನಮ್ಗೆ ಓಪನ್ ನೀರ್ ಬರ್ತದೆ. ಅಲ್ಲಿ ಆ ವಾಲ್ ಇಡೀ ಒಂದು 2-3 ವರ್ಷ ಆಗ್ತದೆ ಸರ್, ಒಂದ್ ಡ್ರಾಪ್ ನೀರ್ ಬರಲ್ಲ. ಇಲ್ಲೇ ಇದೆ ಕೊಳ್ಳ. ಇದಕ್ಕೂ ಎಷ್ಟೊಂದು ಡಿಸ್ಟೆಂಟ್? ಹತ್ರನೇ ಇದೆ, ಬಟ್ ಅದು ಓಪನ್ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಈ ಕನೆಕ್ಷನ್ ಬಂದು ಆ ಕಡೆ ಕನೆಕ್ಷನ್ ಕೊಟ್ಬಿಟ್ರು, ಇದನ್ನ ಡೆಡ್ ಎಂಡ್ ಮಾಡ್ಬಿಟ್ರು. ಈ 4 ಮನೆಗೆ ಈ ವಾಲ್ ಓಪನ್ ಮಾಡ್ಬಾರ್ದು ಅಂತ ಅಲ್ಲಿ ವಾಲ್ ಕ್ಲೋಸ್ ಮಾಡಿ ಇಕ್ಕಿದ್ದಾರೆ. ನೀರೇ ಇಲ್ಲ ಸರ್. ಇಲ್ಲಿಂದ ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರ್ತೀವಿ. ಈ ನೀರ್ದು ಸವಕಾಶ ತುಂಬಾ ಜಾಸ್ತಿ ಆಗಿದೆ. 4 ವರ್ಷ ಆಯ್ತು, ಒಂದ್ ಡ್ರಾಪ್ ನೀರ್ ಬರ್ತಾ ಇಲ್ಲ. ಬಾವಿಯಿಂದ ಮುಂಚೆ ಸರ್ವೈವ್ ಆಗ್ತಿತ್ತು ಎಲ್ಲ ಕಡೆ, ಸಪ್ಲೈ ಆಗ್ತಿತ್ತು. ಅದ್ ನನ್ ಗೊತ್ತಿಲ್ಲ ಸರ್, ಬಾವಿ ನಾನು ನೋಡಿಲ್ಲ. ನನ್ ಮದುವೆ ಬಂದು 12 ಇಯರ್ಸ್ ಆಗ್ತದೆ, ನನ್ ಗೊತ್ತಿಲ್ಲ ಅದ್ ಬಗ್ಗೆ. ಹಳೆ ಕತೆ, ಹಳೆ ಇತಿಹಾಸ, ಹಳೆಯವ್ರಿಗೂ ಗೊತ್ತಿದೆ, ನನ್ ಗೊತ್ತಿಲ್ಲ. ಅದ್ರ ನೀರಿಲ್ಲ ಸರ್, ಆದ್ರೆ ನನ್ ಗೊತ್ತಿಲ್ಲ. ಒಂದ್ಸಲ ಅದ್ರಲ್ಲಿ ನಾವು ನೋಡಿಲ್ಲ. ನಮ್ಗೆ ಕಾವೇರಿ ನೀರ್ ಬೇಕು, ಪ್ಲಸ್ ಆ ರೋಡ್ ಬೇಕು. ಕಲೆಕ್ಷನ್ ಇದೆ, ಬಟ್ ಅದು ವಾಲ್ ಓಪನ್ ಮಾಡ್ತಾ ಇಲ್ಲ. ವಾಲ್ ಓಪನ್ ಮಾಡಕ್ ನೀರ್ ಬಿಟ್ರೆ ಅಲ್ವಾ? ನೀರೇ ಬಿಡ್ತಾ ಇಲ್ಲ. ಏನ್ ಹೇಳ್ತಾರೆ, ಇಲ್ಲ ಸಪ್ಲೈ ಆಗ್ತಾ ಇಲ್ಲ. ಇಡೀ ಆ ಮನೆಗ್ ಬರ್ತದೆ ಸರ್, ಆ ಬಿಲ್ಡಿಂಗ್ ಗೆ. ಒಂದ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಬರಲ್ಲ ಅಂತ ಇದಾರೆ. ಅವ್ರ ಮನೆಗ್ ಬರ್ತದೆ, ಬಟ್ ನಮ್ ಮನೆಗ್ ಬರಲ್ಲ. ದೊಡ್ಡವ್ರ ಮನೆಗ್ ಬರ್ತದೆ, ಚಿಕ್ಕವ್ರ ಮನೆಗ್ ಬರ್ತಾ ಇಲ್ಲ. ಇನ್ನೂ ಭೇದ ಭಾವನ. ಪಾಪ ಅವ್ರೇನು, ಪಾಪ ಅವ್ರ ದೊಡ್ಡವ್ರೇನೋ, ಪಾಪ ನಮ್ಮ ಮನೆಗ್ ಮಾತ್ರ ಕೊಡಿ, ಅವ್ರ ಮನೆಗ್ ಕೊಡಿ ಅಂತ ಅವ್ರೇನು ಹೇಳಿರಲ್ಲ. ಒಂದು ಮನೆಗ್ ಡಿಸ್ಟೆನ್ಸ್ ಸರ್ ಅಷ್ಟೇ. ಅದೇ ನೋಡಿದೆ, ತೋರಿಸಿದ್ವಿ. ಲಾಕ್ ಓಪನ್ ಮಾಡಿದ್ರೆ ಇನ್ನು 5 ಮನೆಗ್ ಮಾತ್ರನೇ, 5 ಮನೆಗ್ ಮಾತ್ರನೇ ವಾಲ್ ಹಾಕಿದ್ದಾರೆ. ಹೊಡೆದಾಕ್ಬಿಟ್ಟು ಹಂಗೆ ಕನೆಕ್ಷನ್ ಇರ್ಲಿ, ಡೈರೆಕ್ಟ್ ಕೊಟ್ರೆ ನೀರ್ ಬರ್ತದೆ. ಅಲ್ಲ, ನನ್ ಪ್ರಕಾರ ಕಾವೇರಿ ನೀರು ಯಾರು ಸೊತ್ತು ರೀ? ಅದು ಎಲ್ರಿಗೂ ಬಿಡ್ತಾ ಇರುವಂತ ನೀರು, ಎಲ್ರಿಗೂ ಕೊಡ್ತಾ ಇರುವಂತ ನೀರು. 4 ಮನೆಗ್ ಕೊಡೋದು, 10 ಮನೆಗ್ ಕೊಡದೇ ಇರೋದು ಅಂತಂದ್ರೆ ಈಗ ಸರ್ ಅವ್ರು ಹೆಂಗ್ ತಗೊಂಡ್ ಬರ್ತಾರೆ? ನಾಲ್ಕಾದ್ರೂ ಹೋಗಿ ಎಲ್ಲಿ ತಗೊಂಡ್ಬರ್ಬೇಕು ನೀರ? ಹೋಗ್ಬೇಕು. ಹೌದಾ? ಕಾಯಿನ ಹಾಕ್ಬಿಟ್ಟು ಕಾಯಿನಲ್ಲ, ಕಾವೇರಿ ನೀರಿನೇ, ಕಾವೇರಿ ನೀರ್ನೇ ಆ ಕಡೆ ಎಲ್ಲ ಬರೋ ಜಾಗದಲ್ಲಿ ಹೋಗಿ ತಗೊಂಡ್ಬರ್ಬೇಕು. ಅವರು ಜಗಳ ಮಾಡ್ಬಿಟ್ರೆ ನಮ್ಮ ಏರಿಯಾಗೆ ಬಂದಿದ್ರಿ ನೀವು? ನಮ್ ಜಾಗ ಯಾರು ಹೇಳಲ್ಲ, ನಮ್ದು ಸ್ವಲ್ಪ ಪಬ್ಲಿಕ್ ಅವರು ಸರಿ ಹೆಲ್ಪ್ ಮಾಡೋಣ ಅಂತ ಬಿಡ್ತಾ ಇದಾರೆ. ಜನರಿಗೆ ಮಾನವೀಯತೆ ಇದೆ, ಜನರಿಗೆ ಮಾನವೀಯತೆ ಇದೆ. ನೀರ್ ಬಿಡೋರಿಗೆ ಮಾನವೀಯತೆ ಇಲ್ಲ, ನಿಮ್ ರಾಜಕಾರಣಿಗಳಿಗೆ ಮಾನವೀಯತೆ ಇಲ್ಲ. ಇಲ್ಲಿ ಏನ್ ನಿಮ್ ಪ್ರಾಬ್ಲಮ್ ಎಲ್ಲ ಕೇಳಕ್ ನಿಮ್ MLA ಬರಲ್ವಾ? ನಿಮ್ ಹೆಸರೇನು? ಶಾಂತರಾಜ್. ಶಾಂತರಾಜು. ಶಾಂತವಾಗಿರ್ತೀರಿ ಅನ್ಸುತ್ತೆ ಪಾಪ ನೀವು.
MLA ಏನ್ ಬರಲ್ಲ ಇಲ್ಲಿ? ಯಾರು ಬರಲ್ಲ ಸರ್. ಯಾರು ಬರಲ್ಲ. ಏನ್ ಸಾರ್ ನೀವೇನ್ ಕೆಲಸ ಮಾಡೋದು? ನನ್ ಮೇಸ್ತ್ರಿ ಕೆಲಸ ಸರ್. ಏನ್ ಹೆಸರು ನಿಮ್ದು? ಕೃಷ್ಣ ಅಂತ. ಕೃಷ್ಣ ಕೊಳಲನು ಓದುತ್ತಾ ಹೇಳಪ್ಪ ನಿಮ್ ಪ್ರಾಬ್ಲಮ್ ಹೇಳಪ್ಪ. ತುಂಬಾ ನೀರ್ದು ಪ್ರಾಬ್ಲಮ್, ಭಯಂಕರ ಪ್ರಾಬ್ಲಮ್ ಹೇಳಿದ್ರು. ನಮ್ ಪೈಪ್ ಹೇಳ್ತಾ ಇದ್ರು ಅವರು. ಅಲ್ಲ ಸರ್, ತುಂಬಾ ನೀರ್ದು ಪ್ರಾಬ್ಲಮ್. ಇನ್ನೊಂದು ಬೋರ್ ಹಾಕ್ಸ್ಕೊಟ್ರೆ ಒಳ್ಳೇದಾಗುತ್ತೆ ಸರ್. ರೋಡ್ ಬೇರೆ ಇಲ್ಲ, ಮಕ್ಳನ್ನ ಕರ್ಕೊಂಡು ಹೋಗಕ್ಕೆ ದಾರಿ ಇಲ್ಲ, ಸುತ್ಕೊಂಡ್ ಬರ್ಬೇಕು ಸ್ಟೇಷನ್ ಹೋಗಿ. ಸರ್, 1 year back ಅಲ್ಲಿ ಮಳೆ ಬರುವಾಗ ಹೋಗಿ ಬಿದ್ದು ಫ್ರಾಕ್ಚರ್ ಆಗಿ 6 ಮಂತ್ ಅವ್ರು ನಡೆದಿಲ್ಲ. 6 ಮಂತ್ ಅಲ್ಲೇ ಬಿದ್ದಿದ್ರು. ಅವ್ರು ನಮ್ಮ ಪಕ್ಕ ಈ ಮನೆಯವರು. ಹೌದು ಸರ್, ತುಂಬಾ ಪ್ರಾಬ್ಲಮ್ ಇದೆ ಸರ್. ನಾವು ವಾಕ್ ಮಾಡಕ್ ಆಗಿಲ್ಲ. ಆಮೇಲೆ ನೋಡಿದ್ರೆ ಬೋನ್ ಫ್ರಾಕ್ಚರ್. ದಯವಿಟ್ಟು ಒಂದ್ ಬೋರ್ ಮಾತ್ರ ಹಾಕ್ಸ್ಕೊಡ್ಬೇಕು ಸರ್. ನೀರ್ದು ಇದಾಗುತ್ತೆ ಸರ್. ಹೌದು ಸರ್. ರೋಡೇ ಪ್ರಾಬ್ಲಮ್. ಇಡೀ KG ರೋಡೇ ಸಮಸ್ಯೆ. ಹೌದು ಸರ್. ರೋಡ್ ಒಂದು ಕಾವೇರಿ ನೀರಿಂದ ಕಾವೇರಿ ನೀರ್ದು ವಾಲ್ ಬಿಚ್ಚಿ ಓಕೆ ನೋಡಿ, ಅದೊಂದು ವಾಲ್ ಬಿಚ್ಚಿಸ್ಕೊಟ್ಟು ಇವ್ರಿಗೊಂದು ನೀರಿನ ಅನುಕೂಲ ಮಾಡ್ಕೊಡ್ಬೇಕು ಅಂತ ಅವರು ಕೇಳ್ಕೊಂತ ಇದ್ದಾರೆ. ಎಷ್ಟ್ ಜನ ಹೇಳಿದ್ವಿ, ಈ 4 ಮನೆಗ್ ಬಿಡಕ್ ಮಾತ್ರ ಅವ್ರಿಗೆ ಏನೊಂದು ಕಷ್ಟ. ಇಡೀ ಪಕ್ಕ ಮನೆ ಬರ್ತಾರೆ. ಒಂದ್ ಅಷ್ಟರಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗ್ತದೆ ಸರ್ ಬರಕ್ಕೆ? 5 ವರ್ಷದ ಮೇಲೆ ಆಯ್ತು ಸರ್. ಸರ್, ನಿಮ್ಮ ಹೆಸರೇನು?